ಶ್ರೀರಾಮ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಓದ್ ವಿಡಿಯೋ ನೋಡಿದ್ರಲ್ಲ, ಡಿಪ್ಸ್ ಹೊಡೆಯೋದು ಯಾವ ರೀತಿ ಇಲ್ಲ ಅಂತ, ಅದಕ್ಕೋಸ್ಕರ ಈ ಪೂರ್ತಿ ವಿಡಿಯೋ ಮಾಡ್ತಾ ಇದ್ದೀನಿ. ಡಿಪ್ಸ್ ಅಲ್ಲಿ ಯಾವ ರೀತಿ ಬರುತ್ತೆ ಅಂದ್ರೆ ಡೈಮಂಡ್ ಪುಷಪ್ ಬರುತ್ತೆ, ಲಾಂಗ್ ಪುಷಪ್ ಬರುತ್ತೆ, ಆಮೇಲೆ ಶೋಲ್ಡರ್ ಪುಷಪ್ ಬರುತ್ತೆ, ಎಲ್ಲ ರೀತಿ ಬರುತ್ತೆ. ಇದರಲ್ಲಿ ಯಾವ್ಯಾವ ಪುಷಪ್ ಬರುತ್ತೆ ಅಂತ ವಿಡಿಯೋ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಸ್ಟೆಪ್ 1. ಇದು ಡಿಪ್ಸ್ ಹೊಡೆಯೋ ವಿಧಾನ. ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ಇದೇ ರೀತಿ ಹೊಡೀರಿ. ಮತ್ತೆ ಯಾವ್ದೇ ಕಾರಣಕ್ಕೂ ಕೈ ಹಿಂಗ್ ಮಾಡಕ್ ಹೋಗ್ಬೇಡ್ರಿ, ಇದೇ ರೀತಿನ ಅಭ್ಯಾಸ ಆಗುತ್ತೆ. ಅದಕ್ಕೋಸ್ಕರ ಕೈ ಇದೇ ರೀತಿ ಇಟ್ಕೊಂಡು ಹೊಡೆದ್ರೆ ನಿಮ್ಗೆ ಇದೇ ರೀತಿ ಅಭ್ಯಾಸ ಬರುತ್ತೆ. ಕರೆಕ್ಟ್ ಆಗಿ ನೋಡ್ಕೊಂಡು ಪೊಸಿಷನ್ ಇಷ್ಟು ಡಿಪ್ಸ್ ಫಸ್ಟ್ ವಿಧಾನ ಇದು ಡಿಪ್ಸ್ ಹೊಡೆಯೋದು. ಇಷ್ಟು ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಆಗಿ. ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಈಸಿಯಾಗಿ ಎಷ್ಟು ಆಗುತ್ತೆ ಅಷ್ಟು ಕರೆಕ್ಟ್ ಆಗಿ ಮಾಡ್ಬೇಕು. ನೋಡಿ ಈ ರೀತಿ. ಇದು 2ನೇ ಸ್ಟೆಪ್. ಇದು ಕೂಡ ಕರೆಕ್ಟ್ ಆಗಿ ನೋಡಿ, ಇಷ್ಟು ಲಾಂಗ್ ಇಟ್ಕೊಂಡು ಕರೆಕ್ಟ್ ಆಗಿ ಇಷ್ಟು ಬರ್ಬೇಕು. ನಿಮ್ಗೆ ಆಟೋಮೆಟಿಕ್ಲಿ ಸ್ವಲ್ಪ ಡೌನ್ ಇದೆಯಲ್ಲ, ಆಟೋಮೆಟಿಕ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಯಾವ ರೀತಿ ಇಲ್ಲ ಅಂತ. ನೀವು ಕೂಡ ಇಲ್ಲಿ ಯಾವ್ದೇ ಕಾರಣಕ್ಕೂ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಈ ರೀತಿಗೆ ಎಫೆಕ್ಟ್ ಬೀಳಲ್ಲ, ಅಭ್ಯಾಸ ಇದೇ ರೀತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ. ಈ ರೀತಿ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ ನಿಮ್ಗೆ ಡಿಪ್ಸ್ ಕೂಡ ಅದೇ ರೀತಿ ಹೊಡೆಯಕ್ಕೆ ಈಸಿ ಆಗುತ್ತೆ. ನೋಡಿ ಕರೆಕ್ಟ್ ಆಗಿ ಈ ರೀತಿ ಪ್ರಾಕ್ಟೀಸ್ ಮಾಡೋದು ಇದೇ ರೀತಿ ಇರುತ್ತೆ ನಿಮ್ಗೆ ಕೂಡ. 3ನೇ ಸ್ಟೆಪ್ ನೋಡಿ, ಕರೆಕ್ಟ್ ಆಗಿ ಇಷ್ಟು ಕರೆಕ್ಟ್ ಆಗಿ ಇಟ್ಕೊಂಡು ಇದ್ರಲ್ಲಾದ್ರೂ ಕೂಡ ಕರೆಕ್ಟ್ ಆಗಿ ಈ ರೀತಿ ನಿಧಾನಕ್ಕೆ ಕರೆಕ್ಟ್ ಆಗಿ ಈ ರೀತಿ ಹೊಡ್ಕೊಳ್ತೀರಿ. ನಿಮ್ಗೆ ಆಲ್ಮೋಸ್ಟ್ 3/4% ಡಿಪ್ಸ್ ಆಲ್ಮೋಸ್ಟ್ ಬಂದ್ಬಿಡಿರುತ್ತೆ. ನಿಧಾನಕ್ಕೆ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕರೆಕ್ಟ್ ಆಗಿ ನಿಧಾನಕ್ಕೆ ಮಾಡ್ಕೊಂಡ್ ಬನ್ನಿ. ಇಲ್ಲೂ ಕೂಡ ಕೈನ ಯಾವ್ದೇ ಕಾರಣಕ್ಕೆ ಈ ರೀತಿ ಮಾಡ್ಬೇಡಿ, ಇದೇ ರೀತಿ ಇಟ್ಕೊಂಡು ಇದೇ ರೀತಿ 5 ಆದ್ರೆ 5 ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಮಾಡ್ಕೊಂಡು ಈ ರೀತಿ ನೋಡ್ಕೊಂಡು ಕರೆಕ್ಟ್ ಆಗಿ ಇದು ಮಾಡಿದ್ರೆ. ಇದು ನೋಡಿ, ಡಿಪ್ಸ್ ಹೊಡೆಯೋ ವಿಧಾನದಲ್ಲಿ 4 ವಿಧಾನ ಇದಾವೆ. ಫಸ್ಟ್ 1 ಇದು ನಾವು ಕರೆಕ್ಟ್ ಆಗಿ ಚೆಸ್ಟ್ ಕರೆಕ್ಟ್ ಆಗಿ ಯಾವ ರೀತಿ ಶೇಪ್ ಬರುತ್ತೆ ಅಂಬೋದಕ್ಕೆ. ನೋಡಿ ಈ ರೀತಿ ಕರೆಕ್ಟ್ ಆಗಿ ಹೊಡೆದ್ರೆ ನಿಮ್ಗೆ ಚೆಸ್ಟ್ ಶೇಪ್ ಯಾವ ರೀತಿ ಇರುತ್ತೆ ಯಾವ ರೀತಿ ಇಲ್ಲ ಅಂಬೋದಕ್ಕೆ. ಕೈ ಯಾವ್ದೇ ಕಾರಣಕ್ಕೂ ನಾನು ಹೇಳ್ತೀನಲ್ಲ ಆ ರೀತಿ ಮಾಡಕ್ ಹೋಗ್ಬೇಡಿ. ಈ ರೀತಿ ಕೈ ಯಾವ್ದೇ ಕಾರಣಕ್ಕೆ ಮಾಡಕ್ ಹೋಗ್ಬೇಡಿ, ಇದೇ ರೀತಿ ಇಟ್ಕೊಂಡು ಇದನ್ನೇ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ. 5 ಆದ್ರೆ 5 ಹೊಡ್ರಿ, 10 ಆದ್ರೆ 10 ಹೊಡ್ರಿ. ಡೈಲಿ ಒಂದೊಂದು ನೀವೇ ಎಂಕರೇಜ್ ಮಾಡ್ಕೊಂತ ಏರ್ಸ್ಕೊಂತ ಹೋಗ್ತೀರ. ನೋಡಿ ಕರೆಕ್ಟ್ ಆಗಿ ಈ ರೀತಿ ಬಂದ್ರೆ ನಿಮ್ಗೆ ಆಗುತ್ತೆ. ಓಕೆ, ಇದರಲ್ಲಿ ಇರೋದು ಇದು ಸ್ಟೆಪ್ 2. ನೋಡಿ ಕರೆಕ್ಟ್ ಆಗಿದೆ ಡೈಮಂಡ್ ಪುಷಪ್. ಇದು ಚೆಸ್ಟ್ ಗೆ ಬಾಡಿ ಪಂಪ್ ಮಾಡಕ್ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ ಈ ರೀತಿ ಟ್ರೈಸೆಪ್ಗೂ ಚೆಸ್ಟ್ಗೂ ಬಹಳ ಎಫೆಕ್ಟ್ ಬೀಳುತ್ತೆ. ಇದು ನಿಮ್ಗೆ ಕಾಣ್ತಾ ಇರ್ಬೋದು. ಈಗ ಇದನ್ನು ಕೂಡ ಆರಾಮಾಗಿ ನೀವು ಆಲ್ಮೋಸ್ಟ್ ಡಿಪ್ಸ್ ಹೊಡೆಯೋದು ಕಲ್ತ್ರಂದ್ರೆ ಇದು ಕೂಡ ಆರಾಮಾಗಿ ಬರುತ್ತೆ. ನಿಧಾನಕ್ಕೆಲ್ಲ ಕಲೀರಿ, ಯಾವ್ದೇ ಆಗ್ಲಿ ಒಂದೊಂದೇ ಎಂಕರೇಜ್ ಮಾಡ್ಕೊಂತ ಹೋಗಿ ಆಗ್ಲೇ ಆಟೋಮೆಟಿಕ್ಲಿ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಹೊಡಿತಿದ್ದೀನಿ ಅಂತ. ನೋಡಿ ಕಾಣ್ತಾ ಇರ್ಬೋದು ನಿಮ್ಗೆ. ಇದು 3rd ಸ್ಟೆಪ್. ನೋಡಿ ಇಲ್ಲಿಂದ ಇಷ್ಟು ಮಾಡಿದ್ದಲ್ಲ, ಇಷ್ಟೇ, ಅಲ್ಲಿ ಲಾಂಗ್ ಹೋಗಲ್ಲ, ಇಷ್ಟು ಹಿಡ್ಕೊಂಡು ಕರೆಕ್ಟ್ ಆಗಿ ಇಷ್ಟು ನೋಡಿ ಇಷ್ಟು. ಇದು ವಿತ್ ಶೋಲ್ಡರ್ ಬೈಸಪ್ಗೆ ಬೀಳುತ್ತೆ ಕರೆಕ್ಟ್ ಆಗಿ. ನೋಡಿ ಚೆಸ್ಟ್ ಕೂಡ ಕರೆಕ್ಟ್ ಆಗಿ ಬೀಳುತ್ತೆ. ಆಲ್ಮೋಸ್ಟ್ ಜಾಸ್ತಿ ಎಫೆಕ್ಟ್ ಅಂದ್ರೆ ಶೋಲ್ಡರ್ ವಿತ್ ಬೈಸಪ್ ಹ್ಯಾಂಡ್ಸಿಗೆ ಮಾತ್ರ ಚೆನ್ನಾಗಿ ಬೀಳುತ್ತೆ. ಇದನ್ನು ಕೂಡ ಕರೆಕ್ಟ್ ಆಗಿ ಇದೇ ರೀತಿ ಮಾಡಿ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಇದು 4ನೇ ಸ್ಟೆಪ್. ನೋಡಿ ಕರೆಕ್ಟ್ ಇಲ್ಲಿಂದ ಇಲ್ಲಿಗಿತ್ತಲ್ಲ, ಇನ್ನೊಂದು ಸ್ಟೆಪ್. ಇದು ಲಾಂಗ್, ಇದು ಪೂರ್ತಿ ಇದಿದೆಯಲ್ಲ ವಿತ್ ಶೋಲ್ಡರ್ ವಿತ್ ವ್ಯಾಂಡ್ಸ್ ಚೆಸ್ಟ್ ಕರೆಕ್ಟ್ ಆಗಿ ಪಂಪ್ ಆಗಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೋಡಿ ಎಷ್ಟು ವಿತ್ ಶೋಲ್ಡರ್ಗೆ ಹ್ಯಾಂಡ್ಸ್ಗೆ ಚೆಸ್ಟ್ಗೆ ಎಲ್ಲದಕ್ಕೂ ಎಫೆಕ್ಟ್ ಬೀಳುತ್ತೆ. ಇದು ಪೂರ್ತಿ ಲಾಂಗ್ ಪುಷಪ್ ಅಂತ ಇರ್ಬೋದು ನಿಮ್ಗೆ. ಇದ್ರಲ್ಲಿ ಯಾವ ರೀತಿ ಯಾವ್ದಕ್ಕೆ ಎಫೆಕ್ಟ್ ಬೀಳುತ್ತಂತ ಇಷ್ಟ ತನಕ ನೋಡಿದ್ರಲ್ಲ. ಇವಾಗ ಇದು ಎಲ್ಲ ಡಿಪ್ಸಿಂಗ್ ವಿಧಾನ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ದಂತ. ನಾನ್ ಏನೇನ್ ಮಾಡ್ತಾ ಇದ್ದೀನಿ ಅದ್ರದ್ದು ಮಾತ್ರನೇ ವಿಡಿಯೋ ಹಾಕಿರೋದು. ಬೇರೆಯವರು ಬೇರೆ ರೀತಿನೇ ವಿಡಿಯೋ ಮಾಡ್ತಾ ಇರ್ಬೋದು, ಬಟ್ ನಾನು ಮನೇಲಿದ್ದು ಯಾವ್ಯಾವ ರೀತಿ ವರ್ಕೌಟ್ ಮಾಡ್ತೀನಿ ಯಾವ್ಯಾವ ರೀತಿ ಇಲ್ಲ ಅಂತ ಅದಕ್ಕೋಸ್ಕರ ಹಾಕಿರೋದು. ನಾನು ಕೂಡ ವರ್ಕೌಟ್ ಮಾಡಿರೋ ವಿಡಿಯೋನೇ ಇದ್ರಲ್ಲಿ ಹಾಕಿರೋದು. ಹಾಗೆ ಇದೇ ರೀತಿ ಫಿಟ್ನೆಸ್ ಕಂಟ್ರೀಸ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದೆ ವಿಡಿಯೋ ಜೈ ಶ್ರೀರಾಮ್.